ಗಜ ಇಲ್ದೇನೆ ಪಡೆನೇ ಇಲ್ಲ. ಸೊ ಗಜನಿಂದ ಪಡೆಗೆ ಏನೋ ಬೇಕೋ ಹೊರತು ಪಡೆಯಿಂದ ಗಜಂಗೆ ಏನೂ ಬೇಡ. ಆ ಗಜ ಎಲ್ಲೋಗಿ ನಿಂತ್ಕೊಂಡ್ರೆ ಅಲ್ಲೊಂದು ಪಡೆ ಕ್ರಿಯೇಟ್ ಆಗುತ್ತೆ. ಸೊ ಅದು ಸಾಕು ನಮಗೆ. ನಾವು ಇವಾಗ ಯಾವುದೋ ಪಡೆ ನಂಬ್ಕೊಂಡು ನಾವು ಗಜನ ಪ್ರೀತಿಸ್ತಾ ಇಲ್ಲ, ಗಜನ ನಂಬ್ಕೊಂಡು ಪಕ್ಕದಲ್ಲಿ ಪಡೆಗಳಿದ್ರು, ಆ ಪಡೆಗಳಿಗೆ ಗಜನಿಂದ ಹೆಲ್ಪ್ ಆಗ್ತಾ ಇತ್ತು. ಸೊ ಇವತ್ತು ಆ ಗಜ ಸಿಂಗಲ್ ಆಗಿದೆ ಅಂದ್ರೂ ಆನೆಗೆ ಯಾವತ್ತು ವೆಯ್ಟೇಜ್ ಇದ್ದೇ ಇರುತ್ತೆ. ಆನೆ ಸಿಂಗಲ್ ಆಗಿದ್ರು ಆನೆನೆ, ಆಚೆ ಗುಂಪಲ್ಲಿದ್ರು ಆನೆ ಥರನೇ ಕಾಣುತ್ತೆ. ಅಕ್ಕಪಕ್ಕ ಇರೋರು ಕೆಲವೊಂದು ಹುಲಿಗಳು, ಸಿಂಹಗಳು ಅಂತ ಇದ್ದವ್ರು ಕೆಲವು ನರಿಗಳ ಬುದ್ಧಿ ಕೆಲವೊಬ್ರು ತೋರಿಸಿದ್ದಾರೆ. ಸೊ ಅವ್ರದ್ದು ಜನಗಳಿಗೆ ಅರ್ಥ ಆಗಿದೆ, ಎಲ್ಲರಿಗಿಂತ ಹೆಚ್ಚಾಗಿ ಎಲ್ಲ ಅಭಿಮಾನಿಗಳಿಗೆ ಅರ್ಥ ಆಗಿದೆ. ಸೊ ನಿಮ್ಗೂ ಹಂಗೆ ಅನ್ಸಿದೆಯಲ್ಲ, ಸಾಕು ನಮಗೆ. ಸಾರಥಿ ಸಿನಿಮಾದಲ್ಲಿ ಆದಂತೆ ಎಲ್ಲೋ ಒಂದ್ ಕಡೆ ಡೆವಿಲ್ ಸಿನಿಮಾದಲ್ಲೂ ಆಗುತ್ತಾ, ಏನು ಯಾವ ರೀತಿ ಬೆಳವಣಿಗೆ ಇದೆ ಅನ್ನುವಂಥದ್ದು? ಮೇಡಮ್, ಸಾರಥಿ ಸಿನಿಮಾದಲ್ಲಿ ಅಂತಂದಾಗ ನಾವು ಮೋಸ್ಟ್ಲಿ ಅವಾಗ ಸ್ವಲ್ಪ ನಮಗೆ ಮೆಚುರಿಟಿ ಇರಲಿಲ್ಲ. ನಾವು ಸಿನಿಮಾ ನೋಡಿ ಅವಾಗ ಥಿಯೇಟ್ರಲ್ಲಿ ನಮ್ಮ ತಂದೆ ತಾಯಿ ನಮ್ಮ ಅಣ್ಣರು ಕರ್ಕೊಂಡೋಗಿ ತೋರಿಸಿರೋ ಅಂತ ನೆನಪು. ಬಟ್ ಇವಾಗ ಏನಿದೆಯಲ್ಲ ಮೇಡಮ್, ಇವಾಗ ನಮ್ಮ ಮೆಚುರಿಟಿ ಇದೆ. ಇವಾಗ ಚಿಕ್ಕ ಮಕ್ಳಿಗೂ ಸಮೇತ ಅವಾಗ ಮೊಬೈಲ್ ಯಾರ ಹತ್ರನೂ ಇರಲಿಲ್ಲ. ಇವಾಗ ಚಿಕ್ಕ ಮಕ್ಳ ಹತ್ರನೂ ಮೊಬೈಲ್ ಇದೆ. ಜನ್ರೇಷನ್ ಚೇಂಜ್ ಆಗಿದೆ. ಜೊತೆಗೆ ಎಜುಕೇಷನ್ಸ್ ಇರ್ಬೋದು, ಬದುಕೋ ರೀತಿ ಇರ್ಬೋದು, ದುಡಿಮೆ ಇರ್ಬೋದು, ಪ್ರತಿಯೊಂದೂ ಒಂದು ಚೇಂಜ್ ಆಗಿದೆ. ಸೊ ಈ ಚೇಂಜಸ್ ಇರೋದ್ರಿಂದ ನಮ್ಗೆ ಅನಿಸಿರೋ ಪ್ರಕಾರ ಮೇಡಮ್, 6 ಕೋಟಿ ಜನದಲ್ಲಿ 1 ಕೋಟಿ ಜನ ಇದ್ದಾರೆ ಅಂದ್ಕೊಂಡ್ರು ಬೇಡ, 50 ಲಕ್ಷ ಜನ ಇದ್ದಾರೆ ಅಂದ್ಕೊಂಡ್ರು 50 ಲಕ್ಷ ಜನ ಅವ್ರ ಜೊತೆ ಇಬ್ಬಿಬ್ಬರನ್ನ ಕರ್ಕೊಬಂದು ಸಿನಿಮಾ ತೋರಿಸ್ತಾರೆ ಅಂದ್ರೂ 1.25 ಕೋಟಿ ಜನ ಆಗುತ್ತೆ. 1.25 ಕೋಟಿ ಇಂಟು 100 ರೂಪಾಯಿ ಟಿಕೆಟ್ ಅಂದ್ರೂ 150 ಕೋಟಿ ಕಲೆಕ್ಷನ್ ಆಗುತ್ತೆ ಮೇಡಮ್. ಸಾಕು. ಅವ್ರು ನಂಬ್ಕೊಂಡಿರೋ ಪ್ರೊಡ್ಯೂಸರ್ನ, ನಾವು ಕನ್ನಡಿಗರನ್ನ, ಕನ್ನಡಕ್ಕೋಸ್ಕರ ಅಂತ ಇರೋರನ್ನ ಕಾಪಾಡ್ಕೊಳ್ಳೋ ಶಕ್ತಿ ನಮಗಿದೆ. ಸೊ ಕಾಪಾಡ್ಕೋತೀವಿ. ಈ ಎಲ್ಲ ಘಟನೆ ಆದ್ಮೇಲೆ ದರ್ಶನ್ ಸರ್ ಎಲ್ಲೋ ಮನುಷ್ಯರನ್ನ ನಂಬೋದನ್ನೇ ಬಿಟ್ಬಿಡ್ತಾರ ಅನ್ನುವಂಥದ್ದು? ಮೇಡಮ್, ಮನುಷ್ಯರನ್ನ ನಂಬೋದು ಬಿಡೋದಕ್ಕಿಂತ ನಮ್ಮಲ್ಲಿರೋ ಮನುಷ್ಯತ್ವ ಸತ್ತೋಗಿದೆ. ಏನಕ್ಕೆ ಮೇಡಮ್? ನಮ್ಮ ಒಳ್ಳೆತನ, ನಮ್ಮ ಮನುಷ್ಯತ್ವ, ನಮ್ಮ ಒಂದು ತನ ನಮಗೆ ಕಷ್ಟಕ್ಕಾಗಿಲ್ಲ, ನಮ್ಗೆ 2 ಹೊತ್ತು ಊಟ ಹಾಕಿಲ್ಲ, ನಮ್ಮ 2 ಹೊತ್ತು ತಿನ್ನೋಂಥ ಊಟದಲ್ಲಿ ನಮ್ಮ ಜೊತೆ ಇಲ್ಲ ಅಂತಂದಾಗ ಏನಕ್ಕೆ ಒಳ್ಳೆತನ ಇಟ್ಕೋಬೇಕು? ನೀನು ಹೆಂಗಿರ್ತೀಯ, ನಾನು ಹಂಗೆ. ಅವ್ರು ನಾಟಕ ಮಾಡ್ತಾರೆ, ನಾವು ನಾಟಕ ಮಾಡ್ಬೇಕಿಲ್ಲ. ನಾಟಕ ಮಾಡೋದ್ರಿಂದ ದೂರ ಇದ್ಬಿಡ್ಬೇಕು, ಯಾರನ್ನೂ ಹತ್ರ ಬಿಟ್ಕೋಬಾರ್ದು. ಇದು ನಮ್ಗೆ ಅರ್ಥ ಆಗಿರೋದು. ಡೆವಿಲ್ ಸಿನಿಮಾ ಆಗಿ ಇನ್ನೇನು ರಿಲೀಸ್ ಹಂತದಲ್ಲಿರುವಂಥದ್ದು, ಇದಾದ ನಂತರ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನೋ ಸಮಸ್ಯೆ ಇದೆ ಅನ್ನುವಂಥದ್ದು, ಸಿನಿಮಾನ ಯಾರು ತಗೋತಾ ಇಲ್ಲ ಅನ್ನುವಂಥದ್ದು, ಸಿನಿಮಾ ನೋಡಿದರೆ ಯಾಕೆ ಸಿನಿಮಾ ತಗೋತಾ ಇಲ್ಲ ಅಂದರೆ ಸಿನಿಮಾ ನೋಡಿದರೆ ಸಿನಿಮಾ ಚೂರು ಚೆನ್ನಾಗಿಲ್ಲ ಅನ್ನುವಂಥದ್ದು ಕೂಡ ಒಂದು ನೆಗೆಟಿವ್ ಥಾಟ್ ಆಗಿರ್ಬೋದು, ಪಾಸಿಟಿವ್ ಥಾಟ್ ಆಗಿರ್ಬೋದು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಇದಕ್ಕೆ? ಮೇಡಮ್, ಇವಾಗ ನನ್ನ ಸಿನಿಮಾನ ನೀವು ತಗೋತಾ ಇಲ್ಲ ಅದು ಅಂತ ಹೇಳಿದ್ರಲ್ಲ, ಅದು ಆ್ಯಕ್ಚುಲಿ ಇವಾಗ ಆಚೆ ಜನಗಳು ನೋಡ್ಬಿಟ್ಟು ಹೇಳಬೇಕು. ಮತ್ತು ಸೆಕೆಂಡ್ ಒನ್, KVN ಪ್ರೊಡಕ್ಷನ್ ಚಿಕ್ಕ ಪ್ರೊಡಕ್ಷನ್ ಅಲ್ಲ. ಮತ್ತು ಜೊತೆಗೆ ಡೆವಿಲ್ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಬೇರೆ ಕಡೆ ನಾವು ಸಿನಿಮಾನ ತೆಲುಗು, ತಮಿಳು ಎಲ್ಲ ಕಡೆ ಪ್ರಮೋಷನ್ ಯಾರು ದರ್ಶನ್ ಸರ್ ಅಥವಾ ಯಾರು ಹೀರೋಯಿನ್ ಹೋಗ್ಬಿಟ್ಟು ಮಾಡ್ತಿಲ್ಲ. ಅಲ್ಲಿ ಮೀಡಿಯಾದವ್ರು ಮಾಡ್ತಿದ್ದಾರೆ ಪ್ರಮೋಷನ್. ಡೆವಿಲ್ ಸಿನಿಮಾ ಬರ್ತಾ ಇದೆ, ದರ್ಶನ್ ಅವ್ರ ಸಿನಿಮಾ ಬರ್ತಾ ಇದೆ, ಇಲ್ಲೂ ರಿಲೀಸ್ ಆಗ್ತಾ ಇದೆ ಅಂದ್ಬಿಟ್ಟು. ಸೊ ಆ ಥರ ಇದ್ದಾಗ ಇದನ್ನ ನಾವು ನೆಗೆಟಿವ್ ಹೇಳಕ್ಕೆ ಏನಾಗುತ್ತೆ ಅಂದರೆ, ಇವಾಗ ಸಿನಿಮಾ ಚೆನ್ನಾಗಿ ಹೋಗ್ತಾ ಇಲ್ಲ ಅದು ಅಂತೇಳಿ ದರ್ಶನ್ ಸರ್ ಸಿನಿಮಾ ಅಗ್ರಿಮೆಂಟ್ ಮೇಲೆ ಒಂದು ಸೈನ್ ಹಾಕಿದ್ರೆ ಕೋಟ್ಯಾಂತರ ರೂಪಾಯಿ ಕೊಡ್ತಾರೆ. ಲಕ್ಷಗಟ್ಟಲೆ ಅಥವಾ ಏನೋ ಒಂದು ನಾವು ಸಪೋರ್ಟಿಗೆ ಮಾಡ್ತೀವಿ ಅಂತಲ್ಲ, ಜಸ್ಟ್ ಆಡಿಯೋ ಕಂಪ್ನಿನೇ 10 ಕೋಟಿ ಟೇಬಲ್ ಕ್ಯಾಶ್ ಕೊಡೋಷ್ಟು ಕೆಪಾಸಿಟಿ ಇಟ್ಕೊಂಡಿದ್ದಾರೆ ಅವರು. ಅಷ್ಟು ಜನ ಫ್ಯಾನ್ಸ್ಗಳನ್ನ ಅಷ್ಟು ಶ್ರಮದಲ್ಲಿ ಅಷ್ಟು ಜನನ ಕಾಪಾಡ್ಕೊಂಡಿದ್ದಾರೆ. ಸೊ ಆ ಥರ ಎಲ್ಲ ಇದ್ದಾಗ ನಾವು ಅದ್ರ ಬಗ್ಗೆ ಸುಮ್ಮನೆ ದೂರದಲ್ಲಿ ಕೂತ್ಕೊಂಡು ಈ ನರಿಗಳ ಆಟ, ಗುಳ್ಳೆ ನರಿಗಳ ಆಟ ಆಡ್ತಾ ಇದ್ದಾರೆ ಮೇಡಮ್. ನಾವು ಹೇಳಲ್ವಾ ಮೇಡಮ್, ಸ್ಟೇಟ್ ಅವ್ರ ಅಡ್ಡ ಬಂದ್ರೆ ಎದುರಲ್ಲ. ನಾರ್ಮಲ್ ಆಗಿ ಸ್ಟೇಟಸ್ ಹಾಕ್ಬಿಟ್ಟು ಎದುರಿಸ್ತೆ ಎಲ್ಲರೂ ಅನ್ಕೊಂಡವ್ರೆ ನಾವು ಸ್ಟೇಟಸ್ ಹಾಕ್ಬಿಟ್ಟು ಎದುರಿಸ್ತೀವಿ ಅಂತ. ನಾವು ಸ್ಟೇಟಸ್ಗೆಲ್ಲ ಸ್ಟೇಟ್ ಅವ್ರ ಅಡ್ಡ ಬಂದರೆ ಅದರಲ್ಲಿ ಏನು ಸ್ಟೇಟಸ್ಗೆ ಎದುರ್ತೀವ ಮೇಡಮ್? ಅವ್ರ ಸ್ಟೇಟಸ್ಗೆ ಮಾತ್ರ ಸೀಮಿತ, ನಾವು ಸ್ಟೇಟ್ಗೆ ಸೀಮಿತ. ಅವರೆಲ್ಲ ಗಲ್ಲಿಲ್ಲಿ ನಿಂತ್ಕೊಂಡು ಸೌಂಡ್ ಮಾಡ್ತಾರೆ, ನಾವು ಗಲ್ಲಿಲ್ಲೂ ಸೌಂಡ್ ಮಾಡ್ತಿದ್ವಿ. ಯಾಕಂದರೆ ಕಾಟೇರ ನೋಡಿದ್ರಿ, ಕ್ರಾಂತಿ ನೋಡಿದ್ರಿ, ಇವಾಗ ಡೆವಿಲ್ಲು, ಅವರೆಲ್ಲ ಒಂದು ಕಡೆ ಗಲ್ಲಿಲ್ಲಿ ನಿಂತ್ಕೊಂಡು ನೆಗೆಟಿವ್ ಸೌಂಡ್ ಮಾಡ್ತಾವ್ರೆ. ನಾವು ಗಲ್ಲಿಲ್ಲೂ ಪಾಸಿಟಿವ್ ಸೌಂಡ್ ಮಾಡ್ತೀವಿ, ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಹೆಸರು ತಗೋತಾ ಹೋಗಲ್ಲ, ಹೀಗೆ ಒಂದು ವಿಷಯಗಳು ಬರ್ತಾ ಇರುತ್ತೆ. ನೆಗೆಟಿವ್ ಕಮೆಂಟ್ಗಳು ಹಾಕ್ತಾರೆ, ದರ್ಶನ್ ಅಭಿಮಾನಿಗಳು ಪೊರ್ಕಿಗಳು ಏನೇನೋ ಮಾಡ್ತಾರೆ ಅನ್ನುವಂಥದ್ದು ಒಂದು ಹುಟ್ಟುಹಬ್ಬ ಸಂದರ್ಭದಲ್ಲೂ ಆ ವ್ಯಕ್ತಿ ಒಬ್ರು ಹೇಳಿರುವಂಥದ್ದು, ಇನ್ನೊಂದಷ್ಟು ಜನನು ಕೂಡ ಹೇಳಿರುವಂಥದ್ದು. ಇದಕ್ಕೇನಂತೀರಾ? ಹೌದಾ ದರ್ಶನ್ ಅಭಿಮಾನಿಗಳು ಪೊರ್ಕಿಗಳ ಏನು ಅನ್ನುವಂಥದ್ದು? ಮೇಡಮ್, ಇವಾಗ ನಾನು ನಾರ್ಮಲ್ ಆಗಿ ಹೇಳ್ತೀನಿ. ಕರೋನಾ ಅಂತ ಬರುತ್ತೆ, ಮನೆಗೆ ಊಟ ತಗೊಂಡೋಗಿ ಕೊಡಬೇಕು. ಆಮೇಲೆ ಇದು ಲಾಕ್ಡೌನ್ ಆಗಿ ಫುಲ್ ಒಂದು ಟೈಮಲ್ಲಿ ಬರಗಾಲ ಬರುತ್ತೆ, ಪ್ರಾಣಿ ಪಕ್ಷಿಗಳಿಗೆ ನೀರಿಡಬೇಕು ಅನ್ನೋಂಥದ್ದು. ಒಂದು ಬರ್ತಡೇ ಬಂದರೆ ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡಬೇಕು ಅನ್ನೋಂಥದ್ದು. ಅದಾದಮೇಲೆ ಯಾವುದೇ ಒಂದು ಇವಾಗ ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲ್, ಕ್ರಾಂತಿ ಟೈಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಿಗಿರ್ಬೋದು, ಅಥವಾ ಯಾವುದೇ ಎಜುಕೇಷನ್ಗೆ ಕಷ್ಟಪಡ್ತಿರೋಂಥವ್ರಿಗೆ ದರ್ಶನ್ ಸರ್ ಟ್ರಸ್ಟ್ ಹೆಸರಲ್ಲಿ, ದರ್ಶನ್ ಸರ್ ಹೆಸರಲ್ಲಿ ಅವ್ರಿಗೆ ಒಳ್ಳೇದು ಮಾಡಬೇಕು ಅನ್ನೋಂಥದ್ದು. ಅದಾದಮೇಲೆ ಇವಾಗ ಪ್ರಾಣಿಗಳನ್ನ ದತ್ತು ತಗೋಬೇಕು ಅನ್ನೋಂಥದ್ದು. ಇದೆಲ್ಲ ಪೊರ್ಕಿಗಳು ಮಾಡೋ ಕೆಲಸನ, ಒಳ್ಳೆ ವ್ಯಕ್ತಿಗಳು ಮಾಡೋ ಕೆಲಸನ? ಹೇಳಿ ಮೇಡಮ್, ನೀವು ಹೇಳಿ. ಒಳ್ಳೆ ವ್ಯಕ್ತಿಗಳು ತಾನೇ. ಇವಾಗ ನಾವು ಪೊರ್ಗಿಗಳ ಥರ ಕಾಣಿಸ್ತಿದ್ದೀವಿ ಅಂತಂದರೆ ಮೇಡಮ್, ಒಂದೇಳ ನಮ್ಮನ್ನು ಜಡ್ಜ್ ಮಾಡೋವಂಥ ರೈಟ್ಸ್ ಯಾವ ನನ್ನ ಮಗನಿಗೂ ಇಲ್ಲ. ಬಿಕಾಸ್ ನಮಗೆ ಗೊತ್ತು ನಾವೇನು ಅಂತ.
ಅವ್ರು ನಮ್ಮನ್ನ ಜಡ್ಜ್ ಮಾಡಿಬಿಟ್ಟು ಅವ್ರ ಪಾಡಿಗೆ ಅವರು ಆ ಥರ ಎಲ್ಲ ನೆಗೆಟಿವ್ ಹೇಳ್ತಿದ್ದಾರೆ ಅಂದರೆ ಮೇಡಮ್ ಯಾರು ಮಾಡಿದ್ದಾರೆ ಮೇಡಮ್? ಪ್ರಾಣಿಗಳ ವಿಚಾರಕ್ಕೆ ಕೋಟ್ಯಾಂತರ ರೂಪಾಯಿ, ಜಸ್ಟ್ ಒಂದು ಬೈಟ್ ಹಾಕಿದಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕಲೆಕ್ಷನ್ ಆಯಿತು. ಯಾರು ಮಾಡಿದ್ದಾರೆ? ಎಷ್ಟು ಪ್ರಾಣಿಗಳನ್ನ ದತ್ತು ತಗೊಂಡಿದ್ವಿ. ಇವತ್ತಿಗೂ ಅವ್ರು ಯಾವತ್ತೋ ಒಂದಿನ ಹೇಳಿರೋದು ಸಮ್ಮರ್ ಬಂತು ನೀರಿಡಿ ಅಂತ. ಇವತ್ತು ಆ ಸಮ್ಮರ್ ಬಂದರೆ ಆ ವಿಡಿಯೋ ಆಚೆ ಬರುತ್ತೆ. ಮರದಲ್ಲೂ ಸಮೇತ ಗಿಡಗಳಿಗೆ ನೀರು ಕಟ್ಟಿ, ಆಮೇಲೆ ಮರಗಳಿಗೆ ನೀರು ಕಟ್ಟಿ, ಮನೆ ಮೇಲೆ ನೀರಿಟ್ಟು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಇನ್ನೂ 4 ಜನ ಕೆಲಸ ಮಾಡಲಿ ಅಂತ. ಯಾರು ಮಾಡ್ತಾರೆ? ಪೊರ್ಕಿಗಳು ಮೇಡಮ್. ನಮ್ಮನೆ ಹೆಣ್ಮಕ್ಳು ಅಂತ ಬಂದಾಗ, ನಮ್ಮ ಫ್ಯಾಮಿಲಿ ಅಂತ ಬಂದಾಗ, ನಮ್ಮವ್ರನ್ನ ಕಾಪಾಡ್ಕೋಬೇಕು ಅಂತ ಬಂದಾಗ, ಅಫ್ಕೋರ್ಸ್ ನಮ್ಮಲ್ಲೂ ಒಂದು ನಾನು ಒಬ್ಬ ಮನುಷ್ಯನೇ, ನಾನು ಉಪ್ಪು ಖಾರ ತಿಂತೀನಿ. ನೀವು ನನ್ನ ಜೊತೆ ಬಂದಿರ್ತೀರ ಮೇಡಮ್, ಬೇರೆ ಏನು ಪರ್ಸ್ನಲ್ ಬೇಡ. ನೀವು ನನ್ನ ಜೊತೆ ಎಲ್ಲೋ ಒಂದು ಕಡೆ ಇಲ್ಲಿ ಇಂಟ್ರ್ಯೂ ಮಾಡಕ್ಕೆ ಬಂದಿದ್ದೀರಾ. ಯಾರೊಬ್ಬ ಬಂದು ನಿಮ್ಮನ್ನು ರೇಗಿಸ್ತಾ ಅಂದಾಗ ನಾನು ಒಳ್ಳೆ ಒಂಥರ ಹೌದಪ್ಪ ರೇಗಿಸ್ತಾ ಇದೆಯಾ, ಕೈ ಹಿಡ್ಕೊಂಡು ಕರ್ಕೊಂಡೋಗು ಅಂತ ಹೇಳೋಕ್ಕಾಗತ್ತಾ? ನಾನು ಕೋಪದಲ್ಲೇ ಮಾತಾಡ್ಬೇಕು ತಾನೆ. ಅದನ್ನ ಬೇರೆ ಯಾರೋ ದೂರದಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಅವ್ನು ಪೊರ್ಕಿ ಅಂದ್ಬಿಟ್ರೆ ಅಲ್ಲಿ ನಡೆದಿರೋ ಸಿಚುವೇಶನ್ ಗೊತ್ತಿರಲ್ಲ, ಘಟನೆ ಗೊತ್ತಿರಲ್ಲ, ಅದೆಷ್ಟರ ಮಟ್ಟಿಗೆ ಸರಿ ಅಲ್ವಾ? ಸೊ ಆ ಥರ ಅವ್ರವ್ರ ಥಿಂಕಿಂಗ್ ಮೇಡಮ್. ಇವಾಗ ಏನಂದರೆ ಇವಾಗ ಗಣೇಶನ ಎಲ್ಲರೂ ಪೂಜೆ ಮಾಡ್ತೀವಿ. ರೋಡ್ ಸೈಡ್ ಎಲ್ಲ ಕಡೆ ಗಣೇಶನ ಜೋಡಿಸಿರ್ತಾರೆ. ತಗೊಬಂದಲ್ಲಿ ಇಟ್ಟಿದ್ಮೇಲೆ ಪೂಜೆ ಮಾಡ್ತಾರೆ. ಪೂಜೆ ಮಾಡೋರ್ಗೂ ಗಣೇಶನ ಮಾರಾಟಕ್ಕೆ ಇಟ್ಟಿರ್ತಾರೆ. ಹಂಗೆ ಏನಾಗಿದೆ ಅಂದರೆ ನಮ್ಮ ಒಳ್ಳೆತನನ ಯೂಸ್ ಮಾಡ್ಕೊಳ್ಳೋರ್ಕಿಂತ ಮಿಸ್ಯೂಸ್ ಮಾಡ್ಕೊಳ್ಳೋರು, ಅಂದರೆ ನಮ್ಮ ಒಳ್ಳೆತನನ ಒಳ್ಳೆ ರೀತಿ ಹೇಳೋದಕ್ಕಿಂತ ಮಾರಾಟ ಮಾಡಿ ಹೇಳೋರು ಜಾಸ್ತಿ ಆಗಿದ್ದಾರೆ. ಸೊ ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೆಲಸ ಮಾಡ್ತಿದ್ದಾರೆ, ಪರವಾಗಿಲ್ಲ ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ, ಅಂಥವ್ರನ್ನ ಚೆನ್ನಾಗಿಟ್ಟಿರಲಿ. ದರ್ಶನ್ ಸರ್ಗೆ, ದರ್ಶನ್ ಅಭಿಮಾನಿಗಳಿಗೆ ಹೆದ್ರಿ ಊರ್ ಬಿಟ್ಟವರು ಇದ್ದಾರೆ, ಏನ್ ಹೇಳ್ತೀರಾ ಮೇಡಮ್? ನಾವು ಯಾರನ್ನೂ ಎದುರಿಸಿಲ್ಲ, ಯಾರನ್ನೂ ಎದುರಿಸಿ ಊರ್ ಬಿಡಿ ಅಂತಾನು ಹೇಳಿಲ್ಲ. ಸೊ ಅವ್ರ ಐ ಥಿಂಕ್ ಕೆಲವು ಟೈಮಲ್ಲಿ ಅವ್ರಿಗೆ ಅರ್ಥ ಆಗಿದೆ, ನಾನು ಊರ್ ಬಿಟ್ರೆ ಸೇಫ್, ಇವಾಗ ಊರ್ ಬಿಟ್ಬಿಡ್ಬೇಕು ಅನ್ನೋ ಥರ ಆ ಥರ ಅನ್ಕೊಂಡು ಅವ್ರು ಊರ್ ಬಿಟ್ಟಿದ್ದಾರೆ. ಪರವಾಗಿಲ್ಲ ಮೇಡಮ್. ಯಾಕಂದ್ರೆ ಡೆವಿಲ್ ಆಪೋಸಿಟ್ ಬರೋಕ್ಕೆ ಮೇಡಮ್ ಏನಾಗುತ್ತೆ, ಫಸ್ಟು ಡೆವಿಲ್ ಆಪೋಸಿಟ್ ಬರ್ತೀವಿ ಅನ್ನೋದಕ್ಕಿಂತ ಎಲ್ಲರೂ ಸಮ್ ಟೈಮ್ಸ್ ಏನಾಗುತ್ತೆ, ನಾವು ಈ ವ್ಯಕ್ತಿನ ಎದುರಾಕೊಂಡ್ರೆ ಆ ವ್ಯಕ್ತಿಗೆ ಆಗದೆ ಇರೋಂಥ ಫ್ಯಾನ್ಸ್ಗಳು ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲಿ ಅರ್ಥ ಮಾಡ್ಕೋಬೇಕು. ಅವರು ಎಲ್ಲರೂ ಫ್ಯಾನ್ಸ್ಗಳು ಎಲ್ಲರೂ ಸಿನಿಮಾನು ಇಷ್ಟಪಡ್ತಾರೆ. ಈ ಮಿಡಲಲ್ಲಿ ಮೀಡಿಯೇಟರ್ ಕೆಲಸ ಮಾಡೋರನ್ನ ತಲೆ ಹಿಡಕರು ಅಂತಾರೆ. ಆ ತಲೆ ಹಿಡಿಯೋ ಕೆಲಸ ದೊಡ್ಡವ್ರಿಗೆ ಗೊತ್ತಾದಾಗ ದೂರ ಇಡ್ತಾರೆ ಅಂತ. ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಅವತ್ತು ಜೀವನ ಚೆನ್ನಾಗಿರೋದು. ಅರ್ಥ ಮಾಡ್ಕೊಳ್ದೆ ಮಿಂಡ್ರಿ ಆಟ ಆಡಕ್ಕೆ ಹೋಗ್ಬಿಟ್ಟು ಏನು ಮಾಡಂಗಿಲ್ಲ, ನಾವು ಏನು ಮಾಡೋಕ್ಕಾಗತ್ತೆ ಅಷ್ಟೇ. ಅವ್ರ ಸಿನಿಮಾ, ದರ್ಶನ್ ಸರ್ ಅವರ ಸಿನಿಮಾ ಬರ್ತಾ ಇದೆ ಅಂದ್ರೇನೆ ಸಾಕು, ಊರೆಲ್ಲ ಹಬ್ಬ. ಸೊ ಇವತ್ತು 11ನೇ ತಾರೀಕು ಬರ್ತಿದೆ, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು? ಮೇಡಮ್ ಆಗ್ಲೇ ಇವಾಗ ಸಿದ್ದೇಶ್ವರ ಥಿಯೇಟರ್ ಹತ್ರ ಅನೌನ್ಸ್ ಮಾಡಿದ್ದಾರೆ. ಇನ್ನು ಅತ್ತಿಬೇಲೆ ಆಲ್ ಓವರ್ ಕರ್ನಾಟಕ ಮೇಡಮ್. ಪ್ರತಿ ಥಿಯೇಟರ್ ಹತ್ರ ನಾನು ಹೇಳಿಲ್ವಾ, ಪ್ರತಿಯೊಂದು ಸಿನಿಮಾ ಅವ್ರವ್ರ ಅಭಿಮಾನದ ಪ್ರಶ್ನೆ. ಇದು ಕನ್ನಡಿಗರಿಗೆ, ಡಿ ಬಾಸ್ ಫ್ಯಾನ್ಸ್ಗಳಿಗೆ ಸ್ವಾಭಿಮಾನದ ಪ್ರಶ್ನೆ. ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬರೋಂಥ ಕೆಲಸ ಯಾವತ್ತು ಯಾರು ಮಾಡ್ಕೊಳ್ಳಲ್ಲ. ಆ ಕೆಲಸ ಯಾರೇ ಬೇರೆಯವ್ರು ಮಾಡಕ್ ಬಂದ್ರು ಬಿಟ್ಕೊಡಲ್ಲ. ಇದು ನಾನು ಇವತ್ತಿಗೂ ಹೇಳ್ತಾ ಇದ್ದೀನಿ. ಯಾವುದೇ ಸ್ಟಾರ್ ವಾರು ಅಥವಾ ಯಾರನ್ನೋ ಎದುರಾಕೊಂಡಿಲ್ಲ, ಯಾರೋ ಇನ್ನೊಬ್ಬರನ್ನ ದೂರಿ ನಾವೇನು ಮಾಡ್ತಾ ಇಲ್ಲ ಮೇಡಮ್. ಇವತ್ತು ನಮ್ಮ ಗರ್ಭಗುಡಿಲಿ ದೇವರಿಲ್ದೇನೆ ಪೂಜೆ ಮಾಡೋವಂಥ ಟೈಮ್, ರಥದ ಮೇಲೆ ತೇರಿಲ್ದೇನೆ ರಥ ಎಳೆಯುವಂಥ ಟೈಮ್. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವನವಾಸದಲ್ಲಿ ಒಬ್ಬ ವ್ಯಕ್ತಿ ವನವಾಸದಲ್ಲಿ ಇದ್ದಾಗ ಆ ವ್ಯಕ್ತಿನ ಆ ವ್ಯಕ್ತಿತ್ವನ ನಾವು ಎಷ್ಟು ಇಷ್ಟಪಡ್ತೀವಿ ಅನ್ನೋಂಥ ತೋರಿಸ್ಕೊಳ್ಳೋಂಥ ಟೈಮ್. ಇದೆಲ್ಲದಕ್ಕೂ ಒಂದು ಅಗ್ನಿ ಪರೀಕ್ಷೆ ಇದು. ಇದೊಂದು ವನವಾಸದ ಟೈಮ್ ಇದು. ಇದೊಂದು ಯುದ್ಧ. ಇದು ನಮಗೆ ಯುದ್ಧ ಗೆಲ್ಲೇಬೇಕು ಮೇಡಮ್. ಇದಿಲ್ಲ ಅಂದ್ರೆ ಕನ್ನಡಿಗರಿಗೆ, ಒಬ್ಬ ಕನ್ನಡ ಕಲಾವಿದನಿಗೆ ನಾವೇನು ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ ಹೇಳಿ. ಯಾಕೆ ಮೇಡಮ್, ಇವಾಗ ಎಷ್ಟೋ ಜನ, ಇವಾಗ ಎಕ್ಸಾಂಪಲ್ ಇವರು ಯಾರಪ್ಪ, ನಾನು ಅವಳಲ್ಲ ಅವನು ಅಂದ್ಬಿಟ್ಟು ಒಂದು ಸಿನಿಮಾ ಬಂತಲ್ಲ ಮೇಡಮ್, ಅವ್ರ ಹೆಸರು ಏನೋ ಇದೆ ಮೇಡಮ್, ಏನದು ದರ್ಶನ್ ಸರ್ ಹೇಳ್ತಾರೆ ಅವ್ರ ಬಗ್ಗೆ, ಇಂಥ ಒಬ್ಬ ಮಹಾನ್ ಕಲಾವಿದ, ಇಂಥವ್ರಿಗೆ ಅವಾರ್ಡ್ ಸಿಗಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದು ಅನ್ಎಕ್ಸ್ಪೆಕ್ಟೆಡ್ ಒಂದು ವಿಚಾರದಲ್ಲಿ ಡೆತ್ ಆಗುತ್ತೆ. ಆಮೇಲೆ ಚಿರು ಸರ್ದು ಅಷ್ಟೇ ಡೆತ್ ಆಗಿರುತ್ತೆ. ಎಲ್ಲ ಕಡೆ ಮೀಡಿಯಾದವರು ಅವ್ರು ಡ್ರಗ್ಸ್ ತಗೋತಾ ಇದ್ರು. ಒಬ್ಬ ವ್ಯಕ್ತಿ ಇಲ್ಲ ಅಂದಾಗ ಸಂಚಾರಿ ವಿಜಯ್ ಸರ್ದು, ಆಮೇಲೆ ಇವ್ರದ್ದು ಚಿರು ಅಣ್ಣ ಅವರು ಡೆತ್ ಆಗಿರ್ತಾರೆ. ಆವಾಗ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಅವ್ರು ಡ್ರಗ್ಸ್ ತಗೋತಾ ಇದ್ರು. ಅದನ್ನು ದರ್ಶನ್ ಸರ್ ಹತ್ರ ಕ್ವಶನ್ ಕೇಳ್ತಾರೆ, ಅವ್ರು ಇವಾಗ ಎಲ್ಲಿದ್ದಾರೋ ಏನೋ. ಅವ್ರಿಲ್ಲ ಅಂದಾಗ ಅವ್ರ ಬಗ್ಗೆ ಒಳ್ಳೇದು ಮಾತಾಡಬೇಕು. ಇವಾಗ ಅವ್ರು ದರ್ಶನ್ ಸರ್ ನಮ್ಮ ಜೊತೆ ಇದ್ದಾಗ ಮೇಡಮ್, ನಾನು ನೀವು ಎದುರುಗಡೆ ನಿಂತ್ಕೊಂಡಾಗ ಯುದ್ಧ ಮಾಡೋಣ, ಬಟ್ ಜೊತೆಲಿದ್ದು ಬೆನ್ನಿಗೆ ಚೂರು ಹಾಕೋ ಕೆಲಸ ಮಾಡಬಾರ್ದು, ಎತ್ತು ತಾಯಿ ಲಾಡಿ ಬೀಚೋ ಕೆಲಸ ಮಾಡಬಾರ್ದು. ಯಾವತ್ತಿದ್ರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿರಬೇಕು. ಇಲ್ಲ ನೋಡಲ್ವಾ, ಡೈರೆಕ್ಟಾಗಿ ಹೇಳಿ. ಅದನ್ನ ಬಿಟ್ಟು ಹಿಂದೆ ನಿಂತ್ಕೊಂಡು ಚೆನ್ನಾಗಿಲ್ಲ ಅಂತ ಮೇಡಮ್, ಇವತ್ತು ಯಾರ್ಯಾರು ಚೆನ್ನಾಗಿಲ್ಲ ಅಂತ ಪ್ರಮೋಷನ್ ಮಾಡಿದಾರೆ, ನಾಳೆ ಫಸ್ಟ್ ಶೋ ಅವರೇ ಇರ್ತಾರೆ. ಯಾಕೆ ಹೇಳಿ? ಕೆಲವೊಂದು ಕಡೆ ಗುಂಪಲ್ಲಿ ಗೋವಿಂದ ಅಂದ್ಬಿಟ್ಟು ಅವರೇ ಇರ್ತಾರೆ, ಜೈ ಜೈ ಅನ್ಕೊಂಡು. ಇವಾಗ ಮೇಡಮ್, ಇವಾಗ ಅಪ್ಪು ಸರ್ಗೆ ಅವ್ರದ್ದೇ ಆದ ಒಂದು ವರ್ಗ ಇದೆ, ಸುದೀಪ್ ಸರ್ಗೆ ಅವ್ರದ್ದೇ ಒಂದಿದೆ, ಎಲ್ಲರಿಗೂ ಅವ್ರದ್ದೇ ಒಂದು ವರ್ಗ ಇದೆ. ಅದ್ರ ಮಧ್ಯೆ ದರ್ಶನ್ ಸರ್ಗೆ ಅವ್ರದ್ದೇ ಆದ ಒಂದು ಗಟ್ಟಿ ಫ್ಯಾನ್ ಬೇಸ್ ಇದೆ. ಇದ್ರ ಮಧ್ಯೆ ಮೀಡಿಯೇಟರ್ಗಳಿದ್ದಾರೆ ಕೆಲವರು, ಅಂದ್ರೆ ಒಂದು 1000 ಜನ ಆ ಥರ ಫ್ಯಾನ್ಸ್ಗಳಿದ್ರೆ ಒಂದು 10 ಜನ ಇರ್ತಾರೆ. ಆ ಕಡೆ ಹೋದ್ರೆ ಅವ್ರಿಗೂ ಜೈ, ಈ ಕಡೆ ಹೋದ್ರೆ ಇವ್ರಿಗೂ ಜೈ. ಎಲ್ಲರಿಗೂ ಜೈ ಅನ್ರಿ, ಎಲ್ಲರ ಮೇಲೆ ಎಲ್ಲರಿಗೂ ಅಭಿಮಾನ ತೋರಿಸ್ರಿ. ಕಂಡ್ಕೊಂಡವ್ರನ್ನ ತಾಯಿ ಅನ್ಬೇಡಿ, ಒಬ್ಬರನ್ನ ತಾಯಿ ಅನ್ಕೊಂಡು ಒಬ್ಬ ತಾಯಿ ಅನ್ಕೊಂಡಿರಿ. ಎಲ್ಲರೂ ನಮ್ಮ ಅಪ್ದಿರು ಅಂದ್ರೆ ಮತ್ತೆ ನಿಮ್ಮ ಅಮ್ಮ ಏನಾಗ್ಬೇಡ ಅಲ್ವಾ? ಸೊ ಆ ಥರದ್ದೆಲ್ಲ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನಾನು ಹೇಳೋದು ಇಷ್ಟೇ ಮೇಡಮ್, ನಾವು ದರ್ಶನ್ ಸರ್ ಕಡೆ, ಸುದೀಪ್ ಸರ್ ಫ್ಯಾನ್ಸು ನಮಗೆ ಫ್ರೆಂಡ್ಸ್ ಇದ್ದಾರೆ, ಯಶ್ ಅವ್ರ ಫ್ಯಾನ್ಸು ನಮಗೆ ಫ್ರೆಂಡ್ಸ್ ಇದ್ದಾರೆ.
ಹಂಗೆ ಅಂದ್ಬಿಟ್ಟು ನಮ್ಮ ಇದ್ರ ಮಧ್ಯೆ ಯಾವತ್ತೂ ಜಗಳ ಬಂದಿಲ್ಲ. ಈ ಮಧ್ಯದಲ್ಲಿ ಯಾರೋ 4 ಜನ ಟ್ರೋಲಲ್ಲಿ ಅಥವಾ ಎಲ್ಲೋ 4 ಕಮೆಂಟಲ್ಲಿ ಸ್ಟೇಟಸ್ ಹಾಕ್ಬಿಟ್ಟು ಉರ್ಸೋಣ. ನಾವೆಲ್ಲ ಮೇಡಮ್ ಅವರೆಲ್ಲ ಏನು ಅನ್ಕೊಂಡವ್ರೆ ಅಂದರೆ ಉರ್ಸೋ ಸ್ಕೂಲ್ಗೆ ನಾವು ಅವ್ರ ಸ್ಟೂಡೆಂಟ್ ಅವ್ರಿನ್ನ ಅನ್ಕೊಂಡವ್ರೆ ನಾವು ಸ್ಟೇಟಸ್ ಹಾಕ್ಬಿಟ್ಟೆಲ್ಲ ಉರಿಸ್ತಾ ಇದೀವಿ ಅಂತ. ಅವ್ರಿನ್ನ ಸ್ಕೂಲಿಗೆ ಸ್ಟೂಡೆಂಟ್ಸ್, ನಾವು ಟೀಚರ್ಸು. ಅದನ್ನ ನಾವು ಯಾವತ್ತೋ ಬಿಟ್ಬಿಟ್ಟಿದೀವಿ. ಕಾಲಲ್ಲಿ ಎತ್ಕೊಂಡೇ ಮಾಡ್ತೀವಿ ಏನೇ ಮಾಡಿದ್ರು. ಒಳ್ಳೇದಿರಲಿ ಕೆಟ್ಟದಿರಲಿ ಮೇಡಮ್, ನಮ್ಗೆ ಅರ್ಥ ಆಗಿರೋದೇನೆಂದರೆ ಇರೋದು 4 ದಿನ ಒಂದು ಒಳ್ಳೆ ರೀತಿಲಿ ಒಳ್ಳೆತನದಲ್ಲಿ ಒಳ್ಳೆ ಜನಗಳ ಮಧ್ಯೆ ಇರಬೇಕು ಅನ್ನೋದು. ಸೊ ಅಷ್ಟೇ. ಇನ್ನು ಪರ್ಸ್ನಲ್ ವೈಯಕ್ತಿಕ ಅಂತ ಬಂದರೆ ಯಾರು ಹೆಣ್ಮಕ್ಳು ವಿಚಾರ ಎತ್ಕೊಂಡು ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅನ್ನೋ ಮ್ಯಾಟ್ರ್ ಬರುತ್ತೆ. ವಿಜಯಲಕ್ಷ್ಮಿ ಅತ್ತಿಗೆ ಮತ್ತು ಪವಿತ್ರ ಅಕ್ಕ ಅವ್ರಿವ್ರದ್ದು ಏನೋ ಅದನ್ನೆಲ್ಲ ಎತ್ಕೊಂಡು ಟ್ರೋಲ್ ಮಾಡ್ತಾರೆ. ಕರ್ನಾಟಕದಲ್ಲಿ ಯಾರು ಯಾವುದು ಹೆಣ್ಮಕ್ಳಿಗೂ ಏನು ಮಾತಾಡಿಲ್ಲ, ಇನ್ನೊಂದು ಮತ್ತೊಂದು ಅಂತ ಯಾರು ಸಾಚಾ ಇದ್ದಾರೆ. ಅವ್ರವ್ರಿಗೆ ಗೊತ್ತಿರುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ ಮೇಡಮ್, ಇವಾಗ ನಮ್ಮ ವಿಚಾರ ಅಂತ ಬಂದಾಗ ನಾವು ಲಾಯರ್ಗಳಾಗ್ತೀವಿ, ನಿಮ್ಮ ವಿಚಾರ ಅಂತ ಬಂದಾಗ ಜಡ್ಜ್ ಆಗ್ತೀವಿ. ಕೆಲವೊಬ್ರು ಮಿಂಟ್ರಿ ಕೊಡ್ತಾರೆ, ಫಸ್ಟಿಗೆ ಕೆಲಸ ಬಿಡಬೇಕು, ಅವಾಗ ಎಲ್ಲ ಸರಿ ಹೋಗುತ್ತೆ. ಅವ್ರವ್ರ ವಿಚಾರಕ್ಕೆ ಅವ್ರು ಲಾಯರ್ಗಳ ಥರ ನಾನು ಬೇರೆ ಲೆವೆಲ್ ಅಂತ ಹೇಳ್ಕೊಳ್ಳೋದು, ಹಿಂದೆ ಮಿಂಟ್ರಿ ಕೆಲಸ ಮಾಡ್ತಾನೆ ಇರ್ತಾರೆ. ಫಸ್ಟ್ ಅಂಥವ್ರ ಸವಾಸಗಳನ್ನ ಬಿಡ್ಬೇಕು ನಾವು, ನಮ್ಮ ಜೀವನದಲ್ಲಿ ಚೆನ್ನಾಗಿರ್ತೀವಿ.